ಎಸ್ ಹೇಳಿ 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 ಸರ್. RCB ಗೆಲ್ಲೋ ಕಾರಣ ಕ್ಯಾಪ್ಟನ್ ಚೇಂಜ್ ಆದ್ಮೇಲೆ. ಹೌದ್ರಿ? ಹಾ ಯಾರು ಕ್ಯಾಪ್ಟನ್ ಆಗ್ಬೇಕ್ರಿ? ನಿಮ್ಮ ಪಕ್ಷದಲ್ಲಿ ಯಾರು ಕ್ಯಾಪ್ಟನ್ ಆದ್ರೆ ಚಲೋ ಇರ್ತೈತ್ರಿ? ಸರ್, ಸಂಘ ಪ್ಲಸ್ ಬಿಜೆಪಿ ಅಭಿಮಾನಿ ಇರಬೇಕು, ದೇಶ ಪ್ರೇಮಿ ಆಗಿರ್ಬೇಕು. ಅಲ್ಲ, ಬಿಜೆಪಿಲಿ ಇರೋರೆಲ್ಲ ಅವರೇ ಅಂತ ಕ್ಲೇಮ್ ಮಾಡ್ಕೋತಾರೆ. ಎಲ್ಲ ನಾವೇ ಏನು ದೇಶಭಕ್ತಿಯಿಂದ ಇರೋರು ಅಂತ ಹೇಳ್ತಾರೆ. ಎಸ್ ಸರ್, ನಿಯತದ ದೇಶಭಕ್ತಿ ಬರೋದು ಜನರಿಗೆ ಎಲ್ಲ ಗೊತ್ತಿದೆ. ನಾವು ಹೆಸರು ಹೇಳಕ್ ಹೋಗಲ್ಲ. ಆದ್ರೆ ದೇಶಭಕ್ತಿ ಮತ್ತು ಧರ್ಮ ಭಕ್ತಿ ಇದ್ದವರು ಮಾತ್ರ ಇಲ್ಲಿ ಇದ್ರೆ ಮಾತ್ರ 100% ಸತತವಾಗಿ ನಮ್ಮ ಭಾರತೀಯ ಜನತಾ ಪಕ್ಷ 20-30 ವರ್ಷದೊಳಗೆ ಆಗ್ಬೋದು. ಓಕೆ, ಅಂದ್ರೆ ಈಗ ಉಚ್ಚಾಟನೆ ಆದವ್ರೆ ಒಳಗ್ ಬರ್ಬೇಕು ಅಂತೀರಿ? ಬರ್ಬೇಕು ಸರ್. ನೀವ್ ಯಾರ ಬಗ್ಗೆ ಹೇಳ್ತಿದ್ದೀರಾ ಅಂತ ಈಗ ಜನರಿಗೆ ಗೊತ್ತಾಯ್ತು. ಓಕೆ, ಆಗ್ಲಿ ಸರ್, ಆಗ್ಲಿ. ಬಹಳ ಆಶಯಗಳನ್ನ ಇಟ್ಕೊಂಡಂಥವ್ರು, ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದೀರಿ. ಒಳ್ಳೇದಾಗ್ಲಿ. ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ, ನಿಮ್ಮ ಸಮಯಕ್ಕಾಗಿ ಧನ್ಯವಾದ ಮಣಿಕಂಠ ರಾಥೋಡ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದಂಥ ಸವಾಲುಗಳಿರುತ್ತವೆ ಅನ್ನೋದನ್ನು ನಾವು ಗಮನಿಸ್ಬೋದು. ಮಣಿಕಂಠ ರಾಥೋಡ್ ಅವರು ಬಹಳ ಅಗ್ರೆಸಿವ್ ಆಗಿ ಮಾತನಾಡಿದ್ರು, ಮನದಾಳದ ಮಾತುಗಳನ್ನು ಆಡಿದ್ರು ಅಂತ ಮೇಲ್ನೋಟಕ್ಕೆ ನಮಗೆ ಅನಿಸ್ತಾ ಇದೆ, ಗೋಚರವಾಗ್ತಾ ಇದೆ. ಆದರೆ ಜಡ್ಜ್ ಮಾಡಬೇಕಾಗಿರೋದು ನಾನು ಅಲ್ಲ, ಯಾರೂ ಅಲ್ಲ, ಆ ಕ್ಷೇತ್ರದ ಜನತೆ, ಚಿತ್ತಾಪುರ ಕ್ಷೇತ್ರದ ಜನತೆ. ನಿಮಗೆ ಯಾರು ನಿಜಕ್ಕೂ ಕೂಡ ಅಭಿವೃದ್ಧಿಯ ಬಗ್ಗೆ ಗಮನ ಹಾಕ್ತಾರೆ, ಆಡಳಿತವನ್ನು ಚೆನ್ನಾಗಿ ಮಾಡ್ತಾರೆ ಅನ್ನುವ ಹಕ್ಕು ನಿಮಗಿದೆ. ಕೇವಲ ಒಂದು ದಿನ, ಈಗಲೇ ಹೇಳ್ತಾ ಇದ್ದೀವಿ, ಎಕ್ಸಾಮ್ ಹಿಂದಿನ ದಿವಸ ಓದೋದಕ್ಕೆ ಕೂತ್ಕೊಂಡ್ರೆ ಎಕ್ಸಾಮ್ ಚೆನ್ನಾಗಿ ಆಗಲ್ಲ. ಈಗಲಿಂದಲೇ ರೆಡಿ ಆಗಬೇಕಾಗತ್ತೆ. ನಾವು ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿ. ದಟ್ ಇಸ್ ಲೆಫ್ಟ್ ಯು ಅಂತ.